ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ಇವಾಗ ಸಂಜೆ 7 ಗಂಟೆ ಆಗಿದೆ. ಇವಾಗ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನೇ ಬೆಳೆಸಿದ ದಂಟಿನ ಸೊಪ್ಪು ಅಂತಾರೆ ಅನ್ಸುತ್ತೆ. ಇಲ್ಲಿ ನಾ ಬಸಳೆ ಸೊಪ್ಪು, ಈ ಬಸಳೆ ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಉದ್ದ ಬೆಳ್ಕೊಂಡ್ಬಿಟ್ಟಿದೆ, ಅದಕ್ಕೆ ಕಟ್ ಮಾಡಿದೆ. ಇದನ್ನು ತುಂಬ ಉದ್ದ ಬೆಳೆದ್ಬಿಟ್ಟಿದೆ, ಪಕ್ಕಕ್ಕೆಲ್ಲ ಸಿಗುತ್ತಾ ಇರಲಿಲ್ಲ, ಹಾಗಾಗಿ ಇದನ್ನ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದರ ಸಾಂಬಾರು ಮಾಡಬೇಕು. ಇವಾಗ ಇದನ್ನ ಕ್ಲೀನ್ ಮಾಡಿಕೊಂಡು ಸಾಂಬಾರು ಮಾಡ್ತೀನಿ. ಆಲ್ರೆಡಿ ಬಸಳೆ ಸೊಪ್ಪಿನ ಸಿಹಿ ಸಾಂಬಾರನ್ನು ನಾನು ಶೇರ್ ಮಾಡಿದ್ದೀನಿ, ಅದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ನೋಡಿ ಚೆಕ್ ಮಾಡ್ಬೋದು. ಇವತ್ತು ನಾನು ಸಿಹಿ ಸಾರು ಮಾಡ್ತಾ ಇಲ್ಲ, ಮಾಮೂಲಿ ಸಾಂಬಾರೇ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಸಾಂಬಾರು ಮಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕೆ ಸಿಗ್ತೀನಿ. ಚೆನ್ನಾಗಿ ಬೆಳೀಲಿ ಅಂತ ತುಂಬ ದಿನ ಬಿಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬಿಟ್ಟಿತ್ತು, ಅಷ್ಟೊಂದು ಎಳೆದಾಗಿರಲಿಲ್ಲ. ಬಟ್ ಸಾಂಬಾರು ಮಾಡೋದಕ್ಕೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಪಲ್ಯ ಎಲ್ಲ ಮಾಡೋದಿದ್ರೆ ಸ್ವಲ್ಪ ಎಳೆದಾಗಿರೋದನ್ನೇ ನೀವು ತೆಗೆದುಕೊಳ್ಬೇಕಾಗತ್ತೆ. ಇವಾಗ ನೋಡಿ, ನಾನು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅದರ ದಂಟನ್ನು ಕೂಡ ನಾನಿಲ್ಲಿ ಮುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ನೀವು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಇವತ್ತು ಫಿಲ್ಟರ್ ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಕುಡಿದ್ಬಿಟ್ಟು ಆಮೇಲೆ ಅಷ್ಟೊತ್ತೊಳಗೆ ಬೇಳೆ ಬೆಂದಿರುತ್ತೆ, ಆಮೇಲೆ ಸಾಂಬಾರು ಮಾಡಿ ಅನ್ನ ಮಾಡಿ ಊಟ ಮಾಡೋದಷ್ಟೇ. ಊರಿಗೆ ಕೂಡ ಹೋಗಬೇಕು, ಹಾಗಾಗಿ ಪ್ಯಾಕಿಂಗ್ ಕೂಡ ಮಾಡ್ತಾ ಇದ್ದೀನಿ. ಇನ್ನೊಂದು 3-4 ದಿನಕ್ಕೆಲ್ಲ ಊರಿಗೆ ಹೋಗಬೇಕು, ನೋಡೋಣ ಯಾವಾಗ ಹೋಗ್ತೀನಿ ಅಂತ. ಹಾಗಾಗಿ ಪ್ಯಾಕಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಕಾಫಿ ಕುಡಿತೀನಿ ಮೊದಲು, ಆಮೇಲೆ ಎಲ್ಲ ಕೆಲಸನ ಮಾಡ್ಕೊಳ್ತೀನಿ. ಇವತ್ತು ಸ್ತುತಿಗೆ ಸನಂಗೆ ಕೂಡ ಮಾಡಿದ್ದೀನಿ, ತುಂಬ ಲೈಟಾಗಿ ಮಾಡಿದ್ದೀನಿ. ನಮ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ವಿ, ಆಮೇಲೆ ತಣ್ಣಗಾದ್ಮೇಲೆ ಅವ್ರಿಗೆ ಕೊಡ್ತೀನಿ. ಅಷ್ಟೊತ್ತಿನೊಳಗೆ ನಾವು ನಮ್ಮ ಕಾಫಿನ ಕುಡಿದು ಮುಗಿಸ್ಕೋಬೋದು. ಹಿಂದಿನ ವ್ಲಾಗ್ನಲ್ಲಿ ಸೀರೆ ತೋರಿಸಿದ್ದೆ ಅಲ್ವಾ, ಅದರ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅಂತ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡಿಸಿದ್ದೀನಿ. ಈ ರೀತಿ ಪಿಂಕ್ ಡಿಸೈನರ್ ಬ್ಲೌಸ್ ಪೀಸ್ ಇತ್ತು. ಇದಕ್ಕೆ ಈ ರೀತಿ ಇಲ್ಲಿ ಮೇಲ್ಗಡೆ ಈ ರೀತಿ ಬರುತ್ತೆ. ಒಂದು ನಿಮಿಷ ಈ ರೀತಿ ತೋರಿಸ್ತೀನಿ. ಮೇಲ್ಗಡೆ ಈ ರೀತಿ ಬರುತ್ತೆ, ತುಂಬ ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ಹಾಗೆ ಈ ರೀತಿ ಒಂದು ಡೋರಿ ಅಷ್ಟೇ, ಮತ್ತೇನು ಮಾಡಿಸಿಲ್ಲ, ಇಷ್ಟೇ ಮಾಡಿಸಿರೋದು. ಇದಕ್ಕೆ ಸೀರೆ ಬಟ್ಟೆನಲ್ಲಿ ಪೈಪಿಂಗ್ ಮಾಡಿಸಿದ್ದೀನಿ. ಇಲ್ಲೂ ಕೂಡ ಪೈಪಿಂಗ್ ನಾನು ಸ್ಲೀವ್ಸ್ಗೂ ಹೇಳಿದ್ದೆ, ಬಟ್ ಅವ್ರು ಮಾಡಿಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು. ಆ್ಯಕ್ಚುಲಿ ನಾವು ಇಷ್ಟೊತ್ತಿಗೆ ಊರಲ್ಲಿ ಇರಬೇಕಿತ್ತು, ಸ್ವಲ್ಪ ಕೆಲಸ ಇರೋದ್ರಿಂದ ಹೋಗಿಲ್ಲ. ಅದಕ್ಕೋಸ್ಕರನೇ ಬ್ಲೌಸ್ ಕೂಡ ನಾನು ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿಸಿದೆ. ಇಲ್ಲ ಅಂತಂದರೆ ಸ್ವಲ್ಪ ನಿಧಾನವಾಗಿ ಹೊಲಿಸ್ಬೋದಿತ್ತು. ಓಕೆ, ಈಗೂ ಚೆನ್ನಾಗೇ ಹೊದ್ದಿದ್ದಾರೆ, ಬಟ್ ಸ್ಲೀವ್ಸ್ಗೊಂದು ಪೈಪಿಂಗ್ ಮಾಡಿಲ್ಲ ಅನ್ನೋದನ್ನು ಬಿಟ್ಟರೆ ಉಳಿದದೆಲ್ಲ ಸೂಪರಾಗಿ ಹೊದ್ದಿದ್ದಾರೆ. ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ. ನಿಮಗೆ ಹೀಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇವಾಗ ಇಲ್ಲಿ ಕೋಕೋ ಪೀಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನ ಚಿಪ್ಪು ಮತ್ತು ಅದರ ಜೂಟ್ ಇರುತ್ತಲ್ವ, ಅದನ್ನು ಬೇರೆ ಬೇರೆ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಗೆ ಮನೆಯಲ್ಲೇ ಕೋಕೋ ಪೀಟ್ ಮಾಡ್ಕೋಬೋದು. ನಿಮ್ಮ ಗಿಡಗಳಿಗೆ ಹಾಕೋಕ್ಕೂ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಬೀಜದಿಂದ ಗಿಡ ಬೆಳಿತೀರಿ ಅನ್ನೋದಾದರೂ ಕೂಡ ತುಂಬ ಯೂಸ್ ಆಗುತ್ತೆ. ಕೋಕೋ ಪೀಟಲ್ಲಿ ಬೆಳೆಸಿದ್ರೆ ಆಮೇಲೆ ನಿಮಗೆ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಕೋಕೋಪೀಟಲ್ಲಿ ಮಾಯ್ಶ್ಚರ್ ಕೂಡ ಹಿಡಿದಿಟ್ಕೊಳ್ಳೋ ಅಂಶ ಇರುತ್ತೆ, ಹಾಗಾಗಿ ತುಂಬ ಒಳ್ಳೆಯದು ಗಿಡಕ್ಕೆ. ಹಾಗಾಗಿ ನಾನು ಮನೆಯಲ್ಲೇ ಇರುವಂತಹ ಈ ತೆಂಗಿನಕಾಯಿ ಜುಟ್ಟನ್ನು ಯೂಸ್ ಮಾಡಿಕೊಂಡು ಕೋಕೋಪೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈಗ ತೆಂಗಿನ ಚಿಪ್ಪು ಬೇರೆ, ಈ ರೀತಿ ಜುಟ್ಟು ಬೇರೆ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲವನ್ನು ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಊರಲ್ಲಾದರೆ ತುಂಬ ತೆಂಗಿನಕಾಯಿ ಇರುತ್ತೆ, ಆವಾಗ ತುಂಬ ಸಿಗುತ್ತೆ. ಇನ್ನು ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಇರೋರು ಈ ರೀತಿ ತೆಂಗಿನಕಾಯಿ ಅಂತೂ ಯೂಸ್ ಮಾಡಿರ್ತೀವಿ. ಅದರ ಹಿಂದ್ಗಡೆ ಬರುವಂಥ ಜುಟ್ಟನ್ನು ಈ ರೀತಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಆದಮೇಲೆ ಅದನ್ನು ನಾವು ಈ ರೀತಿ ಒಂದೇ ಸಲ
ಕೊಕೊಪೀಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು. ಇದೇನು ಹಾಳಾಗೋದಿಲ್ಲ ಮಾಡಿಟ್ಕೊಂಡ್ರೆ. ಇವಾಗ ಎಲ್ಲವನ್ನು ಕೂಡ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ರೀತಿಯಾಗಿ ನೋಡಿ ಬಿಡಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ಒಂದೊಂದು ಎಳೆಗಳನ್ನು ಈ ರೀತಿ ನೀಟಾಗಿ ಬಿಡಿಸ್ಕೋಬೇಕು. ಅಷ್ಟಾದರೆ ನಮಗೆ ರುಬ್ಬಬೇಕಿದ್ರೆ ಅಂದರೆ ಮಿಕ್ಸಿ ಮಾಡ್ಕೋಬೇಕಿದ್ರೆ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಂತಂದರೆ ಒಂಥರ ಸ್ಟ್ರಕ್ ಆ ಥರ ಆಗುತ್ತೆ. ಹಾಗಾಗಿ ಈ ರೀತಿ ಎಷ್ಟು ಚೆನ್ನಾಗಿ ನೀವು ಇದನ್ನು ಬಿಡಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನೀವು ಕೊಕೊಪೀಟ್ ಮಾಡ್ಕೋಬೋದು. ಮತ್ತು ಮಿಕ್ಸಿ ಕೂಡ ಒಳ್ಳೆಯದು. ಇದನ್ನು ನಾವು ಆಮೇಲೆ ಚಿಕ್ಕದಾಗಿ ಕಟ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ನಾನು ಮುಂದೆ ನಿಮಗೆ ತೋರಿಸ್ತೀನಿ ಮಾಡಬೇಕಿದ್ರೆ. ಇವಾಗ ಇಷ್ಟನ್ನು ಮಾಡಿ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ರಾತ್ರಿನೇ. ನೋಡಿ ಕೆಳಗಡೆ ಇಷ್ಟೊಂದು ಪೌಡ್ರ್ ಬಿದ್ದಿದೆ. ಇದು ಕೂಡ ಕೊಕೊಪೀಟೆ ನೋಡಿ. ನಾವು ಮಿಕ್ಸಿನಲ್ಲಿ ಕೂಡ ಇದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಇದು ನಾನು ಈ ರೀತಿ ಎಲ್ಲವನ್ನು ಬಿಡಿಸ್ಬೇಕಿದ್ರೆ ಉದುರಿದಂಥ ಪೌಡರು. ಇದನ್ನು ಕೂಡ ನಾನಿವಾಗ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಮನೆಯಲ್ಲೇ ಮಾಡ್ಕೋಬೋದು. ಗಿಡಕ್ಕೆ ಕೂಡ ತುಂಬ ಒಳ್ಳೆಯದು. ಇವಾಗ ಇದಿಷ್ಟನ್ನು ನಾನು ನಾಳೆ ಕೊಕೊಪೀಟ್ ಮಾಡೋದಕ್ಕೋಸ್ಕರ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಸಾಂಬಾರು ಕೂಡ ರೆಡಿ ಆಯಿತು. ನಾನು ಬಾಳೆಕಾಯಿ ಡ್ರೈ ಪಲ್ಯ ಕೂಡ ಮಾಡಿದ್ದೆ. ಇದು ಯಾವ ರೀತಿ ಮಾಡೋದು ಅನ್ನೋದು ಕೂಡ ನನ್ನ ಚಾನಲಲ್ಲಿದೆ. ಬೇಕಿದ್ರೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನೀವು ಚೆಕ್ ಮಾಡಿ ನೋಡ್ಬೋದು ಇಂಟ್ರೆಸ್ಟ್ ಇದ್ದರೆ. ಇವಾಗ ನೆಕ್ಸ್ಟ್ ಡೇ ನಾನು ಬೆಳಗ್ಗೆ ಈ ರೀತಿ ಗಿಡದ ಬುಡ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ತುಂಬ ಹೂವಾಗಿತ್ತು. ಹೂವಾದಮೇಲೆ ಎಲ್ಲ ಕಟ್ ಮಾಡಿದ್ದೀನಿ ನಾನು. ಒಂದು 2-3 ಎಲೆ ಕೆಳಗಡೆನೇ ಕಟ್ ಮಾಡಿದ್ದೀನಿ, ಮತ್ತೆ ಚೆನ್ನಾಗಿ ಚಿಗುರು ಬರಲಿ ಅನ್ನೋದಕ್ಕೋಸ್ಕರ. ಇವಾಗ ನಾನು ಟೀ ಪುಡಿಯನ್ನು ನಾವು ಚಹಾ ಮಾಡೋದಕ್ಕೆ ಯೂಸ್ ಮಾಡಿರ್ತೀವಲ್ಲ, ಅದನ್ನು ಇನ್ನೊಂದು ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದರ ಜೊತೆಗೆ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಕೂಡ ಇದೆ. ಅದನ್ನು ಈ ರೀತಿ ಸ್ವಲ್ಪ ಮಣ್ಣನ್ನು ಬಿಡಿಸ್ಕೊಂಡು ಅದರಲ್ಲಿ ಈ ಟೀ ಪೌಡ್ರನ್ನ ಹಾಕಿ ಮತ್ತೆ ಈ ರೀತಿ ಮುಚ್ತಾ ಇದ್ದೀನಿ. ಇದು ಚೆನ್ನಾಗಿ ಇದಕ್ಕೆ ಫರ್ಟಿಲೈಸರ್ ಆಗಿ ಕಾಂಪೋಸ್ಟ್ ಆಗಿ ಕೆಲಸ ಮಾಡುತ್ತೆ. ಚಿಗುರೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಹೂವಿನ ಸೈಜ್ ಕೂಡ ಚೆನ್ನಾಗಿ ದೊಡ್ಡದಾಗತ್ತೆ. ಇದೇ ರೀತಿಯಾಗಿ ನೀವು ಎವ್ರಿ 15 ಡೇಸ್ ಒನ್ಸ್ ಅಥವಾ 10 ಡೇಸ್ ಒನ್ಸ್ ಕೂಡ ಮಾಡ್ಕೋಬೋದು. ಗಿಡಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ನೋಡಿ ಒಂದ್ಸಲ ಎಲ್ಲ ಫುಲ್ ಹೂವಾಗಿ ಎಲ್ಲ ಖಾಲಿ ಆಗಿತ್ತು, ಲಾಲ್ಬಾಗಿಂದ ತಂದಿರೋದು. ಇವಾಗ ನಾನು ಅದನ್ನು ಚೆನ್ನಾಗಿ ಟ್ರಿಮ್ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ ನೋಡಿ. ಪ್ರತಿಯೊಂದು ಕಡೆನೂ ಕಟ್ ಮಾಡಿದಲ್ಲೆಲ್ಲ ಚಿಗುರಿ ಮೊಗ್ಗು ಬಂದಿದೆ. ಸಿಕ್ಕಾಪಟ್ಟೆ ಮೊಗ್ಗಾಗಿದೆ. ಇದಕ್ಕೂ ಕೂಡ ನಾನು ನೆಕ್ಸ್ಟ್ ಒಂದು 2-3 ದಿನ ಬಿಟ್ಟು ಹಾಕ್ತೀನಿ. ಇಲ್ಲಿ ಪೆಟೋನಿಯಾಸ್ ಕೂಡ ಆಗಿತ್ತು. ಇದು ಹಿಂದಿನ ದಿನವೇ ಅರಳಿರೋದು. ಸಂಜೆ ಬಿಟ್ಟರೆ ಇನ್ನೂ ಇದು ಆಗೋಗಿದೆ. ಇವಾಗ ಈ ಹೂವು ಸಂಜೆ ತನಕ ಬಿಟ್ಟರೆ ಇನ್ನೂ ಮುದುಡುತ್ತೆ. ನಾನು ಇವಾಗಲೇ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಜಸ್ಟ್ ಹೂವನ್ನು ಕೀಳಬಾರ್ದು. ಈ ರೀತಿ ಸೀಡ್ ಪಾಟ್ಗಿಂತ ಸ್ವಲ್ಪ ಕೆಳಗಡೆನೇ ಕಟ್ ಮಾಡಬೇಕು. ಈ ರೀತಿ ಪಿಂಚ್ ಮಾಡೋದ್ರಿಂದ ಚೆನ್ನಾಗಿ ಚಿಗುರು ಬರುತ್ತೆ. ಜೆರೇನಿಯಮ್ ಕೂಡ ನೋಡ್ಬೋದು ನೀವು. ನನ್ನ ಕೆಲವೊಂದು ಹಿಂದಿನ ವೀಡಿಯೋಗಳಲ್ಲಿ ಕೂಡ ತೋರಿಸಿದ್ದೆ. ಜೆರೇನಿಯಮ್ IVY ವೆರೈಟಿ ಇದು. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ. ನಾವು ಇದನ್ನು ಅರಳೋಗಿರೋ ಹೂವನ್ನು ತೆಗಿತಾ ಇರಬೇಕಾಗತ್ತೆ. ಇಲ್ಲಾಂದರೆ ಆ ಹೂವನ್ನು ಉದುರಿಸೋದಕ್ಕೆ ಕೆಲವೊಂದಷ್ಟು ಎನರ್ಜಿ ವೇಸ್ಟ್ ಆಗಿಬಿಡುತ್ತೆ. ತುಂಬ ಮೊಗ್ಗುಗಳು ಕೂಡ ಬಂದಿದೆ ಅದಕ್ಕೆ. ಇವಾಗ ಪಕ್ಕದಲ್ಲಿರೋ ಹೂವು ಕೂಡ ನೋಡಿ ಆಗೋಗಿರೋದನ್ನೆಲ್ಲ ನಾನು ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಬೇರೆ ಮೊಗ್ಗು ಬರೋದಕ್ಕೂ ಕೂಡ ನಾವು ಹಾಕಿರುವಂತಹ ಏನು ಪೋಷಕಾಂಶಗಳಿರುತ್ತೆ ಸಿಗುತ್ತೆ. ಇಲ್ಲ ಅಂತಂದರೆ ಈ ಕಡ್ಡಿ ಒಣಗಿ ಉದುರೋ ತನಕ ಅಷ್ಟು ಎನರ್ಜಿ ವೇಸ್ಟ್ ಆಗುತ್ತೆ ಗಿಡದ್ದು. ಹಾಗಾಗಿ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗು ಬಂದಿದೆ. ಆ್ಯಕ್ಚುಲಿ ಇದು ಒಂದು ಸಲ ನರ್ಸರಿಯಿಂದ ತಂದಾಗ ಎಲ್ಲ ಒಣಗಿ ಹೋಗಿ ಗಿಡ ಮತ್ತೆ ರೆಡಿ ಆದಮೇಲೆ ಇಷ್ಟ ಆಗಿದೆ. ಇದು ಕೂಡ ಮೊಗ್ಗು ಬಿಟ್ಟಿದೆ ನೋಡಿ ಚೆನ್ನಾಗಿ. ಇದಕ್ಕೂ ಕೂಡ ಹೂವಾಗಿ ಮುಗ್ದೋಗಿತ್ತು. ಇವಾಗ ಇಲ್ಲಿ ಇದು ನಾನು ಪಕ್ಕದ ಮನೆಯಿಂದ ತಂದು ನೆಟ್ಟಿರುವಂಥದ್ದು ಚಿಗುರು ಬಂದಿದೆ. ಇವಾಗ ಇಲ್ಲೇನು ಹೊಸದಾಗಿ ಬರ್ತಿದೆ ನೋಡಿ, ಇದನ್ನು ನಾನಿಲ್ಲಿ ಕಟ್ ಮಾಡ್ತೀನಿ, ಪಿಂಚ್ ಮಾಡ್ತೀನಿ. ಇದರಿಂದ ಅದರ ಪಕ್ಕದಲ್ಲಿ 2 ಹೊಸ ಬ್ರ್ಯಾಂಚಸ್ ಬರುತ್ತೆ. ಇದರಿಂದ ಗಿಡ ತುಂಬ ಹರಡ್ಕೊಂಡು ಬೆಳೆಯುತ್ತೆ. ಹಾಗೆ ನಿಮಗೆ ಮೊಗ್ಗು ಕೂಡ ಜಾಸ್ತಿ ಬರುತ್ತೆ. ಗಿಡ ಎಷ್ಟು ಅಗಲವಾಗಿರುತ್ತೋ ಅಷ್ಟೇ ನಿಮಗೆ ಎಷ್ಟು ಹೊಸ ಬ್ರ್ಯಾಂಚಸ್ ಬರುತ್ತೋ ಅಲ್ಲೆಲ್ಲ ಹೂ ಬರುತ್ತೆ. ಇದು ಒಂದು ಬೇರೆ ಕಡೆಯಿಂದ ಕಟಿಂಗ್ ತಂದು ಬೆಳೆಸಿರೋದು.
ಇದು ಬಂದುಬಿಟ್ಟು ನನ್ನ ವೈಟ್ ಕಲರ್ ಜೆರೇನಿಯಮ್ ಆಗಿತ್ತು, ಬಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಗಿಡ ಸತ್ತೋಗಿದೆ. ಮೇಲ್ಗಡೆದಷ್ಟೇ ಇಟ್ಕೊಂಡಿದ್ದೀನಿ, ಬರುತ್ತಾ ಇಲ್ವಾ ನೋಡಬೇಕು. ಇದು ಬಂದುಬಿಟ್ಟು ಸೇವಂತಿಗೆ. ಇದಕ್ಕೆ ಸಿಕ್ಕಾಪಟ್ಟೆ ಏಕೋ ಇರುವೆ ಬರ್ತಾ ಇದೆ, ಒಂದು ಗ್ರೀನ್ ಕಲರ್ ಹುಳ ಬರ್ತಾ ಇದೆ. ಅದಕ್ಕೆ ನೀಮ್ ಆಯಿಲ್ ಹೊಡೆದ್ರೂ ಹೋಗ್ತಾ ಇಲ್ಲ, ಏನು ಗೋಮೂತ್ರ ಸ್ಪ್ರೇ ಮಾಡಿದ್ರೂ ಹೋಗ್ತಾ ಇಲ್ಲ. ಏನು ಮಾಡಬೇಕು ಗೊತ್ತಿಲ್ಲ. ನಿಮಗೇನಾದರೂ ಐಡಿಯಾ ಇದ್ದರೆ ಪ್ಲೀಸ್ ದಯವಿಟ್ಟು ತಿಳಿಸಿ. ಇದು ಕೂಡ ಒಂದ್ಸಲ ಫುಲ್ ಎಲ್ಲ ಹೂವಾಗಿ ಖರ್ಚಾಗಿದೆ, ಹಾಗಾಗಿ ಅದನ್ನು ಕಟ್ ಮಾಡಿದೆ. ಇದು ಬಂದುಬಿಟ್ಟು ಪಿಂಕ್ ಸೇವಂತಿಗೆ. ಇಲ್ಲಿ ನೋಡಿ ಇದಕ್ಕೆ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ಇದು ಕೂಡ ಹೂವೆಲ್ಲ ಹೋಗಿದೆ, ಅದನ್ನು ಎಲ್ಲ ಚೆನ್ನಾಗಿ ಕಟ್ ಮಾಡಿದ್ದೀನಿ. ಮತ್ತು ಗುಲಾಬಿ ಗಿಡಕ್ಕೆ ಟೀ ಪೌಡ್ರೆಲ್ಲ ಹಾಕಿ ಬಂದೆ. ಇವಾಗ ಕಟಿಂಗ್ ಮಾಡಿದ್ದೆ. ಹೂವು ಸಿಕ್ಕಾಪಟ್ಟೆ ಚೆನ್ನಾಗಿ ಹೂ ಬಿಟ್ಟಿತ್ತು, 4 ಹೂ ಬಿಟ್ಟಿತ್ತು. ತುಂಬ ದೊಡ್ಡ ಸೈಜ್ ಹೂವು ಅದು, ಹಾಗಾಗಿ ತುಂಬ ದಿನ ಆಯಿತು, 1 ಮಂತ್ ಆಯಿತು 4 ಹೂ ಎಲ್ಲ ಅರಳಿ ಹೋಗಿ ಎಲ್ಲ ಆದಮೇಲೆ. ಇವಾಗ ಅದನ್ನು ಫುಲ್ ಕಟಿಂಗ್ ಮಾಡಿದ್ದೀನಿ. ಕಟಿಂಗ್ ಮಾಡಿ ಚಿಗುರು ಬರೋದಕ್ಕೋಸ್ಕರ ಇವಾಗ ಟೀ ಪೌಡ್ರನ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಕೂಡ ಇದೆ, ಅದು ಕೂಡ ತುಂಬ ಒಳ್ಳೆಯದು ಗಿಡಕ್ಕೆ, ಹಾಗಾಗಿ ಅದನ್ನು ಕೂಡ ಹಾಕಿದ್ದೀನಿ. ಸ್ವಲ್ಪ ಮೇಲೆ ಮಣ್ಣನ್ನು ಎತ್ಬಿಟ್ಟು ಅದನ್ನು ಹಾಕಿಬಿಟ್ಟು ಮತ್ತೆ ಮಣ್ಣನ್ನು ಈ ರೀತಿ ಮಾಡಿದ್ದೀನಿ. ಅದು ನೀರು ಇವಾಗಲೇ ಹಾಕಿಲ್ಲ ನಾನು, ಚಳಿಗಾಲ ಅಲ್ವಾ, ಸ್ವಲ್ಪ ಬಿಸಿಲು ಬಂದಮೇಲೆ ಹಾಕೋಣ ಅಂತ. ಆಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಆಮೇಲೆ ಹಾಕ್ತೀನಿ, ಇನ್ನೊಂದು ತಾಸು ಆದಮೇಲೆ. ಆಮೇಲೆ ಚೆನ್ನಾಗಿ ಚಿಗುರು ಬರುತ್ತೆ. ಅದು ನಿಮಗೂ ಕೂಡ ನೆಕ್ಸ್ಟ್ ಚಿಗುರು ಬಂದಾಗ ತೋರಿಸ್ತೀನಿ. ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಿಮ್ಮ ಗುಲಾಬಿ ಹೂವಿನ ಸೈಜ್ ಚಿಕ್ಕದಾಗಿದ್ದರೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ. ನರ್ಸರಿಯಿಂದ ತರುವಾಗ ದೊಡ್ಡದಾಗಿರುತ್ತೆ, ಆಮೇಲೆ ಚಿಕ್ಕದಾಗಿಬಿಡುತ್ತೆ ನಮ್ಮ ಮನೆಗೆಲ್ಲ ತಂದ ಮೇಲೆ. ನನ್ನ ಗಿಡಕ್ಕೂ ಹಾಗೆ ಆಗಿತ್ತು, ಬಟ್ ಇವಾಗ ಟೀ ಪೌಡ್ರೆಲ್ಲ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ನಿಮಗೆ ಇಲ್ಲಿ ಪೆಟೋನಿಯಾ ಎಲ್ಲ ತೋರಿಸಿದ್ನಲ್ವ, ಅದಕ್ಕೆ ಇವತ್ತು ನಾನು ನೀರು ಹಾಕಲ್ಲ. ನಾನು ಇನ್ನೇನೆ ನೀರು ಹಾಕಿದೆ. ಅದಕ್ಕೆ ತುಂಬ ನೀರು ಹಾಕಿದ್ರು ಕೂಡ ಗಿಡ ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಬೇರಿಗೆ ಕೆಲವೊಂದು ರೋಗಗಳು ಕೂಡ ಬರುತ್ತೆ. ಹಾಗಾಗಿ ನಾನು 2 ಡೇಸ್ ಒನ್ಸ್ ಹಾಕ್ತೀನಿ ಅಥವಾ 3 ಡೇಸ್ ಒನ್ಸ್ ಹಾಕ್ತೀನಿ. ಎಲ್ಲವನ್ನು ಚೆಕ್ ಮಾಡಿಬಿಟ್ಟು ನೀರು ಬೇಕಾ ಬೇಡವಾ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ. ಮೇಲ್ಗಡೆ ಪದರ 1 ಇಂಚಷ್ಟಾದರೂ ಡ್ರೈ ಇದ್ದರೆ ಹಾಕ್ತೀನಿ, ಇಲ್ಲಾಂತಂದರೆ ಹಾಕೋದಿಲ್ಲ. ಮತ್ತು ಸೇವಂತಿಗೆ ಗಿಡಕ್ಕೆ ಕೂಡ ನಾನು ನಿನ್ನೆ ಹಾಕಿದ್ದೆ ನೀರು, ಅದಕ್ಕೂ ಕೂಡ ಅವಶ್ಯಕತೆ ಇಲ್ಲ ಹಾಕೋದು, ಹಾಗಾಗಿ ಅದಕ್ಕೂ ಕೂಡ ಹಾಕೋದಿಲ್ಲ. ಮೇಲ್ಗಡೆ ಇನ್ನೊಂದಿಷ್ಟು ಗಿಡ ಇದೆ, ಅದಕ್ಕೂ ಹಾಕಬೇಕು. ಮೇಲ್ಗಡೆ ತುಂಬ ಬಿಸಿಲು ಬರುತ್ತೆ, ಹಾಗಾಗಿ ಗುಲಾಬಿ ಗಿಡಕ್ಕೆ ಮತ್ತು ಅದಕ್ಕೆ ಹಾಕ್ಕೊಳ್ತೀನಿ ಅಲ್ಲಿ. ಆಮೇಲೆ ಹಾಕಬೇಕಿದ್ರೆ ನಿಮಗೂ ಕೂಡ ತೋರಿಸ್ತೀನಿ. ಇವಾಗ 1-1.5 ಗಂಟೆ ಆಗಿದೆ. ಆವಾಗ ನಾನು ಹೇಳಿದ್ನಲ್ವ, ಇವಾಗ ನಾನು ಅಕ್ಕಿ ಬೇಳೆ ತೊಳೆದಿರೋ ನೀರನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಇಲ್ಲಿ ಗಿಡಗಳಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಒಳ್ಳೆಯದು, ನಾವು ಬಿಸಾಕೋಕ್ಕಿಂತ ಈ ರೀತಿ ಗಿಡಗಳಿಗೆ ಹಾಕೋದ್ರಿಂದ ಅದಕ್ಕೆ ಕೂಡ ನ್ಯೂಟ್ರಿಷನ್ ಸಿಗತ್ತೆ. ಇಲ್ಲಿ ಎಲ್ಲ ಗಿಡಕ್ಕೂ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾನು ತರಕಾರಿ ಸಿಪ್ಪೆ ಇರುತ್ತಲ್ವ, ಅದನ್ನು ಕೂಡ ಈ ನೀರಿಗೆ ಪೇಸ್ಟ್ ಮಾಡಿ ಹಾಕಿ ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ನೀವು ಪ್ರತಿಯೊಂದು ಗಿಡಕ್ಕೆ ಸಪ್ರೇಟಾಗಿ ಆ ಪೇಸ್ಟನ್ನು ಹಾಕ್ಬೋದು, ಅಥವಾ ಈ ರೀತಿ ನೀರಲ್ಲಿ ಹಾಕ್ಕೊಂಬಿಟ್ರೆ ಎಲ್ಲ ಗಿಡಕ್ಕೂ ಸಿಗುತ್ತಲ್ವ, ಹಾಗಾಗಿ ನಾನು ಆ ರೀತಿ ಕೂಡ ಮಾಡ್ಕೊಳ್ತೀನಿ. ನೋಡಿ ಇದಕ್ಕೆ ಎಷ್ಟು ಕೆಳಗಡೆಯಿಂದ ಚಿಗುರು ಬಂದಿದೆ ಅಂತ ಈ ಗಿಡಕ್ಕೆ. ಇವಾಗ ಎಲ್ಲ ಗಿಡಕ್ಕೂ ಈ ಅಕ್ಕಿ ಮತ್ತು ಬೇಳೆ ತೊಳೆದಿರೋ ನೀರನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೆಳಗಡೆ ಪಾಟಿಂದ ನೀರು ಬರುವಷ್ಟು ನೀರನ್ನು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನಾಳೆನೂ ಮತ್ತೆ ಹಾಕ್ತೀನಲ್ವ, ಹಾಗಾಗಿ ಸ್ವಲ್ಪ ಮಾಯಿಶ್ಚರ್ ಆಗಿ ಇತ್ತು. ಹಾಗಾಗಿ ಇಲ್ಲಿ ನೋಡಿ ನಾನು ಟೊಮೆಟೊ, ಗುಲಾಬಿ ಗಿಡ ಎಲ್ಲನೂ ಇದೆ. ಮೇಲ್ಗಡೆ ಕೂಡ ಕೆಲವೊಂದಷ್ಟು ಗಿಡ ಇದೆ, ಅದಿನ್ನೂ ಹೂ ಬಿಡೋಕ್ಕೆಲ್ಲ ಸ್ಟಾರ್ಟ್ ಆಗಿಲ್ಲ. ಅದಕ್ಕೂ ಕೂಡ ನಾನು ಇಲ್ಲಿ ಅದೇ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೆಳಗಡೆ ಒಂದು ವೈಟ್ ಗುಲಾಬಿ ಗಿಡ ಇದೆ, ಅದನ್ನು ಕಟ್ಟಿಂಗ್ಸಿಂದ ತೆಗೆದುಕೊಂಡು ಬಂದಿರೋದು. ಅದು ಚಿಗುರ್ತಾ ಇದೆ, ಬಟ್ ಇನ್ನೂ ಅಷ್ಟೇನು ಚೆನ್ನಾಗಿ ಬಂದಿಲ್ಲ. ನೋಡೋಣ ಬರುತ್ತಾ ಇಲ್ವ ಅಂತ ಗೊತ್ತಿಲ್ಲ, ಬರಲಿ ಅಂತ ಆಶಿಸ್ತೀನಿ. ಇಲ್ಲಿ ಶುಂಠಿ ಎಲ್ಲ ಕೂಡ ಇದೆ. ಇದು ಅರಿಶಿನ. ಈ ಬಿಸಿಲಿಗೆ ಬೇಗನೆ ಎಲ್ಲ ಕೂಡ ಒಣಗೋಗುತ್ತೆ. ಅಲೋವೆರಾ ಕೂಡ ಇದೆ. ಇದು ಸ್ಪ್ರಿಂಗ್ ಆನಿಯನ್ನು ನಾನು ಇದು ಹಾಕಿಬಿಟ್ಟಿದ್ದೆ, ಈರುಳ್ಳಿ ಹಾಕಿದ್ದೆ, ಅದು ಬಂದಿದೆ. ಇದು ದೊಡ್ಡ ಪತ್ರೆ, ಇದನ್ನು ಕೂಡ ಮೊನ್ನೆ ಕಿತ್ತಿದ್ದೀನಿ ನಾನು ಚಟ್ನಿ ಮಾಡೋದಕ್ಕೋಸ್ಕರ. ಅದರಲ್ಲಿ ಅದು ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಚೆಕ್ ಮಾಡಿ ನೋಡ್ಬೋದು. ದೊಡ್ಡ ಪತ್ರೆ ಎಲೆ ಚಟ್ನಿ ಯಾವ ರೀತಿ ಮಾಡೋದು ಅಂತ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನೋಡಿ ಇಲ್ಲಿ ಇದು ಚೆರ್ರಿ ಟೊಮೆಟೊ ಸಣ್ಣ ಸೈಜಲ್ಲಿ ಬರುತ್ತಲ್ವ, ಅದು ಕೂಡ ಹೂವಾಗಿದೆ, ಕಾಯಿ ಕೂಡ ಆಗಿದೆ, ನೋಡ್ಬೋದು ನೀವು. ಬಟ್ ಇದು ಹಣ್ಣಾಗೋಷ್ಟರಲ್ಲಿ ನಾನು ಮೋಸ್ಟ್ಲಿ ಊರಲ್ಲಿ ಇರ್ತೀನಿ ಅಂದ್ಕೊಳ್ತೀನಿ. ಹಣ್ಣಾಗೋ ಟೈಮಲ್ಲಿ ನಾನು ಇರೋದಿಲ್ಲ, ಹಾಗಾಗಿ ಅದನ್ನು ತಿನ್ನೋದಕ್ಕೆ ಕೂಡ ಸಿಗೋದಿಲ್ಲ. ಇಲ್ಲೇ ಇದ್ದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಇದು ನಮ್ಮ ಜೀರಿಗೆ ಮೆಣಸು, ಅಥವಾ ನಾವು ಚಿಟ್ಟು ಮೆಣಸು ಅಂತ ಹೇಳ್ತೀವಿ. ತುಂಬ ಖಾರ, ಬಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಇದು ಹಸಿಮೆಣಸಿನಕ್ಕಿಂತ. ಹೂ ಕೂಡ ಚೆನ್ನಾಗಿ ಬಿಟ್ಟಿದೆ.
ಇದಕ್ಕೂ ಕೂಡ ನಾನು ತರಕಾರಿ ಸಿಪ್ಪೆಯನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕಿದ್ದೆ. ಹಾಗೆ ಹಸುವಿನ ಗೊಬ್ಬರ ಊರಿಂದ ತಂದಿದ್ದೆ, ಅದನ್ನು ಕೂಡ ನೀರು ಮಾಡಿ ಹಾಕಿದ್ದೆ. ಚೆನ್ನಾಗಿ ಬರ್ತಾ ಇದೆ ಅದು ಕೂಡ. ಇಲ್ಲಿ ಟೊಮೆಟೊ ಗಿಡ ಕೂಡ ದೊಡ್ಡ ಆಗಿದೆ, ನೋಡೋಣ ಇದಕ್ಕೆ ಯಾವಾಗ ಕಾಯಿ ಬರುತ್ತೆ ಅಂತ. ಬಟ್ ಎಲೆ ಎಲ್ಲ ಹಳದಿ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ, ನೋಡೋಣ, ಸರಿ ಆಗ್ಬೋದು. ಇದು ಬಂದುಬಿಟ್ಟು ಪರ್ಸೆಲ್ ಅಂತಾರೆ ಅನಿಸುತ್ತೆ ಅದ್ರ ಹೆಸರು. ಬಟ್ ನಾವು ಇದಕ್ಕೆ ಜಡ್ಡಿ ಹೂವು ಅಂತ ಹೇಳ್ತೀವಿ, ಕೆಲವೊಬ್ಬರು ನೆಲ್ ಗುಲಾಬಿ ಅಂತ ಕೂಡ ಹೇಳ್ತಾರೆ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಊರಿಂದ ಬರಬೇಕಿದ್ರೆ ಒಂದು ಬೆರಳಿನಷ್ಟು ಉದ್ದದ ಕಟಿಂಗ್ ತಂದಿದ್ದೆ ನೋಡಿ, ಅದು ಬೆಳ್ಕೊಂಡು ಚೆನ್ನಾಗಿ ಹೂವಾಗಿದೆ. ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಇರುತ್ತೆ, ಅದನ್ನು ಕೂಡ ಇನ್ನೊಮ್ಮೆ ನಾನು ನಿಮಗೆ ತೋರಿಸ್ತೀನಿ ಊರಿಗೆ ಹೋದಾಗ. ಓಕೆ ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದಕ್ಕೆ, ಕಾಮೆಂಟ್ ಮಾಡೋದಕ್ಕೆ, ಶೇರ್ ಮಾಡೋದಕ್ಕೆ ಯಾವುದಕ್ಕೂ ಕೂಡ ಚಾರ್ಜಸ್ ಸಪ್ಲೈ ಆಗೋದಿಲ್ಲ, ಎಲ್ಲವೂ ಕೂಡ ಫ್ರೀ ಆಗಿರುತ್ತೆ. ಹಾಗೆ ನೀವು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸುತ್ತೆ, ನೀವು ಅದನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ತಕ್ಷಣ ಬಂದು ತಲುಪುತ್ತೆ, ನಾನು ಯಾವಾಗೆಲ್ಲ ಅಪ್ಲೋಡ್ ಮಾಡ್ತೀನೋ ಆವಾಗೆಲ್ಲ. ಹಾಗೆ ಯಾವುದೇ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ. ನನ್ನ ಹಳೆಯ ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು, ಆ ವಿಡಿಯೋಗಳನ್ನು ಕೂಡ ನೋಡ್ಬೋದು. ನನ್ನ ಬ್ಲಾಗ್ನಲ್ಲಿ ನೀವು ಹಳ್ಳಿ ವ್ಲಾಗ್ಸನ್ನು ಕೂಡ ನೀವು ನೋಡ್ಬೋದು. ಸದ್ಯದಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ, ಅಡಿಕೆ ಕೊಯ್ಲು ಕೂಡ ಬರ್ತಾ ಇದೆ, ಆ ವ್ಲಾಗ್ಸ್ಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಇದೆಲ್ಲ ನೀವು ನೋಡಬೇಕು ಅನ್ನೋದಾದರೆ ತಕ್ಷಣವೇ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪತ್ತೆ. ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.